ನಮಸ್ತೆ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಇವತ್ತಿನ ವಿಶೇಷತೆ ಹಾಗೂ ಸಂಚಿತ ಕರ್ಮದ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ YSK ಆಚಾರ್ಯ ಗುರುಗಳು, ಖ್ಯಾತ ಜ್ಯೋತಿಷ್ಯರು ಹಾಗೂ ಕಾಮಾಖ್ಯ ಪ್ರತ್ಯಂಗಿರ ಔಪಾಸಕರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಪ್ಪ. ಅಸ್ಮದ್ ಗುರುಭ್ಯೋ ನಮಃ. ಅಸ್ಮತ್ ಪರಮ ಗುರುಭ್ಯೋ ನಮಃ. ಐಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಓಕೆ ಗುರೂಜಿ, ಇವತ್ತಿನ ವಿಶೇಷತೆಯಿಂದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಇವತ್ತಿನ ವಿಶೇಷತೆ ಬಗ್ಗೆ ತಿಳಿಸ್ಕೊಡ್ಬೋದು? ಖಂಡಿತ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಎಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೂ ಹಾಗೆ ನನ್ನ ದೇಶದ ಬೆನ್ನೆಲುಬಾದಂತಹ ಸರ್ವ ರೈತರಿಗೂ ಮತ್ತು ಎಲ್ಲ ಸೈನಿಕರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಲಿ ಅಂತೇಳಿ ಆ ಜಗದಂಬೆಯ ಅಡಿದಾವರಗಳಲ್ಲಿ ವಂದಿಸುತ್ತಾ ಇವತ್ತಿನ ವಿಶೇಷತೆಯನ್ನು ತಿಳ್ಕೊಂಡಾಗ ಮುಖ್ಯವಾಗಿ ಸ್ವಸ್ತಿಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ನಾವಿದ್ದೀವಿ. ಅದರಲ್ಲೂ ಕೂಡ ದಕ್ಷಿಣಾಯನೆ, ಇನ್ನು ಹಿಮಂತ ಋತುವಿನ ಪುಷ್ಯಮಾಸ ಶುಕ್ಲ ಪಕ್ಷದ ಸಪ್ತಮಿ ತಿಥಿಯುಕ್ತವಾಗಿ ಶನಿವಾರ ಬಂದಿರತಕ್ಕಂಥದ್ದು ಪೂರ್ವಾಭಾದ್ರ ನಕ್ಷತ್ರ. ಪೂರ್ವಾಭಾದ್ರ ನಕ್ಷತ್ರಕ್ಕೆ ಅತ್ಯಂತ ವಿಶೇಷತೆ ಇರತಕ್ಕಂಥದ್ದು ಶನಿವಾರದ ದಿನದಲ್ಲಿ ನಮಗೆ ಇಬ್ಬರು ಗುರುಗಳಿರ್ತಾರೆ. ಒಂದು ಶನಿ, ಒಂದು ಗುರು ಅಂತ. ಅದರಲ್ಲೂ ಕೂಡ ಈ ಶನಿ ಗುರು ಅಂತಕ್ಕಂಥದ್ದು ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದರೂ ಕೂಡ ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ನಾವು ಶನಿ ಗುರುವಿನ ಸ್ಥಾನಗಳನ್ನು ಗಮನಿಸ್ತೀವಿ. ಈಗ ಏನೋ ಒಂದು ಕಾರ್ಯವನ್ನು ಮಾಡಬೇಕು, ಮನೆಯಲ್ಲಿ ಏನೋ ಮುಂಜಿ ನಾಮಕರಣ ಇತ್ಯಾದಿಗಳನ್ನು ಮಾಡಬೇಕಾದ್ರೂ ಕೂಡ ಗುರುಗಳೇ ಸ್ವಲ್ಪ ಗುರುಬಲ ಇದೆಯಾ ನೋಡಿ ಅಂತೇಳಿ ಕೇಳ್ತಾರೆ. ಹಾಗಾಗಿ ಆ ಗುರುವಿನ ನಕ್ಷತ್ರ ಪೂರ್ವಾಭಾದ್ರ ನಕ್ಷತ್ರದಲ್ಲಿ ಚಂದ್ರನಿದ್ದಾಗ ಗಜಕೇಸರಿ ಯೋಗವಾಗುತ್ತೆ. ಗಜಕೇಸರಿ ಯೋಗ ಅಂದರೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಶುಭಪ್ರದವಾಗಿರ್ತಕ್ಕಂಥ ಯೋಗವಾದುದರಿಂದ ಇವತ್ತಿನ ದಿವಸ, ಏಕೆಂದರೆ ಏನೋ ನಮ್ಮ ಸಂಚಿತ ಕರ್ಮಾದಿಗಳು ಅಥವಾ ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಾದಿಗಳು, ಜ್ಞಾನ ಅಜ್ಞಾನಾದಿಗಳಿಂದ ಮಾಡಿರ್ತಕ್ಕಂಥ ಸಮಸ್ತ ವಿಧ ಕರ್ಮಾದಿಗಳನ್ನು ಕೂಡ ಮರ್ತ್ಯ ಮನುಷ್ಯ ಭುವನೇ ಮತಿಮಾಶ್ರಯಂತಿ ಅಂತೇಳಿ ಈ ಮನುಷ್ಯನಂತಕ್ಕಂಥವನು ಮತಿಮಾಶ್ರಿತನಾಗಿ ಈ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥವನಾಗ್ತಾನೆ. ಈಗ ಆ ಕಲ್ಮಶನಾಶಾದಿಗಳು ಕೂಡ ಪರಿಹಾರ ಆಗಬೇಕಾದ್ರೆ ನೀವಿವತ್ತು ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಶನಿವಾರ ಆದುದರಿಂದ ಲಕ್ಷ್ಮೀ ವೆಂಕಟರಮಣನ ಸನ್ನಿಧಾನಕ್ಕೆ ಹೋಗಿ ವಿಶೇಷವಾಗಿ ನಿಮ್ಮ ಎಲ್ಲ ಸಂಚಿತ ಕರ್ಮಾದಿಗಳು ಕೂಡ ವಿಮೋಚನೆ ಆಗಬೇಕು ಅಂತೇಳಿ ಸ್ವಾಮಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥದ್ದು ತುಳಸಿಯಿಂದ ಭಗವಂತನಿಗೆ ಅರ್ಚನೆಯನ್ನು ಮಾಡಿಸಿ ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಈ ಒಂದು ಮಂತ್ರವನ್ನು ಬರೆದಿಟ್ಕೊಳ್ಳಿ. ಅತ್ಯಂತ ಮುಂದಿನ ದಿನಮಾನಗಳಲ್ಲಿ ನೀವು ಇದನ್ನು ಬಾಯ್ಪಾಠ ಮಾಡಿಕೊಂಡು ನಿರಂತರವಾಗಿ ಈ ಮಂತ್ರವನ್ನು ಹೇಳ್ತಾ ಇದ್ದರೆ ಎಲ್ಲ ರೀತಿಯಲ್ಲೂ ಕೂಡ ಈ ಒಂದು ಕಲಿಯುಗದಲ್ಲಿ ಏನೆಲ್ಲ ದೋಷಗಳಾಗ್ತಾವೋ ಅದರಲ್ಲೂ ಕೂಡ ಇವತ್ತಿನ ಯಾಕೆ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಿ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿರತಕ್ಕಂಥದ್ದು ವ್ಯತಿಪಾತ ಯೋಗ. ಈ ದಿನಕ್ಕೆ ನೀವು ಈ ಒಂದು ವ್ಯತಿಪಾತ ಯೋಗದ ದಿವಸ ನಾನು ತಿಳಿಸ್ತಾ ಇರ್ತಕ್ಕಂಥ ಈ ಮಂತ್ರವನ್ನು ನಿರಂತರವಾಗಿ ನೀವು ಹೇಳ್ಕೊಳ್ತಾ ಹೋಗಿ ನಿಮ್ಮ ಬದುಕಿನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತವೆ ಅಂತಕ್ಕಂಥದ್ದನ್ನು ನೀವೇ ಸ್ವ ಅನುಭವದಿಂದ ಕಾಣ್ತಕ್ಕಂಥ ಮಂತ್ರ, ವಿಶೇಷವಾಗಿರ್ತಕ್ಕಂಥ ಮಂತ್ರ ನೀವೆಲ್ಲರೂ ಕೂಡ ಬರೆದಿಟ್ಕೊಳ್ಳಿ. ಯಾಕೆಂದರೆ ಇದು ಸಹಜವಾಗಿ ಎಲ್ಲರ ಬದುಕಲ್ಲೂ ಕೂಡ ಒಂದು ಬದಲಾವಣೆ ತರ್ತಕ್ಕಂಥ ಮಂತ್ರವಾದುದರಿಂದ ಅತ್ಯಂತ ಅಮೋಘವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ, ಓಂ ನಮಃ ಕಲಿಕಲ್ಮಷನಾಶಾಯ ವಾಸುದೇವಾಯ ವಿಷ್ಣುವೇ ನಮಃ. ಓಂ ನಮಃ ಕಲಿಕಲ್ಮಷನಾಶಾಯ ವಾಸುದೇವಾಯ ವಿಷ್ಣುವೇ ನಮಃ. ಈ ಮಂತ್ರನ ನಿರಂತರವಾಗಿ ನೀವು ಹೇಳ್ತಾ ಇರೋದ್ರಿಂದ ಈ ಒಂದು ಕಲಿಗಾಲದಲ್ಲಿ ಏನೆಲ್ಲ ನಮ್ಮನ್ನು ಯಾರೋ ದ್ವೇಷಿಸ್ತಾ ಇರ್ತಾರೆ, ಕೆಲವರು ಪ್ರೀತಿಸ್ತಾ ಇರ್ತಾರೆ, ಕೆಲವರು ದ್ವೇಷಿಸ್ತಾ ಇರ್ತಾರೆ, ನಮಗೆ ಯಾರೋ ಅತ್ಯಾಪ್ತರು ನಮಗೆ ಬೇಕಾಗಿರ್ತಕ್ಕಂಥವ್ರು ನಮ್ಮನ್ನು ದ್ವೇಷದಿಂದ ಕಾಣ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ಈ ಮಂತ್ರವನ್ನು ನಿರಂತರವಾಗಿ ನೀವು ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮ್ಮ ಬದುಕಿನಲ್ಲಿ ಶುಭ ಆಗ್ತಕ್ಕಂಥದ್ದಾಗುತ್ತೆ. ಓಕೆ ಗುರೂಜಿ, ನೀವು ಸಂಚಿತ ಕರ್ಮದ ಬಗ್ಗೆ ಮಾತನಾಡ್ತಾ ಇದ್ರಿ. ಅಂದರೆ ಯಾವ ಮಂತ್ರವನ್ನು ಪಠಿಸಬೇಕು, ಯಾವ ದೇವರನ್ನು ಆರಾಧನೆ ಮಾಡಬೇಕು ಅಂತ. ಮೊದಲನೇದಾಗಿ ಈ ಸಂಚಿತ ಕರ್ಮ ಅಂದರೆ ಏನು? ಮನುಷ್ಯನಿಗೆ ನಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ, ನಾನು ಆಗಲೇ ಹೇಳಿದಾಗೆ ಮರ್ತ್ಯ ಮನುಷ್ಯನಂತಕ್ಕಂಥವನು ಈ ಭೂಮಿ ಮೇಲೆ ಸಂಚಿತ ಕರ್ಮ ಅಂದರೆ ಕರ್ಮಕ್ಕನುಸಾರವಾಗಿ ಜನ್ಮವನ್ನು ತಾಳಿರ್ತಾನೆ. ಹೌದು. ಮರ್ತ್ಯ ಮನುಷ್ಯ ಭುವನೇ ಮತಿಮಾಶ್ರಯಂತಿ ಅಂತೇಳಿ ನಾವೆಲ್ಲ ಯಾರ ಮಾತು ಕೇಳ್ತೀವಿ?
ನಮ್ಮ ಮನಸ್ಸನ್ನ ಮಾತು ಕೇಳ್ತೀವಿ. ಕರೆಕ್ಟ್ ಅಲ್ವಾ? ಯಾರು ಏನೇ ಹೇಳಿದ್ರು ಕೊನೆಯದಾಗಿ ನಾವು ಕೇಳ್ತಕ್ಕಂಥದ್ದು ಯಾರ ಮಾತನ್ನ? ನಮ್ಮ ಮಾತನ್ನ. ನಮ್ಮ ಮಾತು ಅಂದ್ರೆ ಏನು? ನಮ್ಮ ಒಳಗಡೆ ಇರತಕ್ಕಂಥ ಪರಮಾತ್ಮ ಸೂಚಿಸುವಂತ ಒಂದು ಪದಗಳನ್ನ ನಮ್ಮ ಮನಸ್ಸಿನ ಮುಖಾಂತರವಾಗಿ ಭಾವನಾತ್ಮಕವಾಗಿ ನಮ್ಮ ಪ್ರಕೃತಿಯಲ್ಲಿ ಅಥವಾ ನಮ್ಮ ಮುಂದೆ ಇರತಕ್ಕಂಥವ್ರ ಮಧ್ಯದಲ್ಲಿ ನಾವು ವ್ಯಕ್ತಪಡಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಿರುತ್ತೆ. ಆದರೆ ಆ ಉದ್ದೇಶದಲ್ಲಿ ಏನಿರುತ್ತೆ? ಈಗ ನಾವು ಈ ಜಗತ್ತಿಗೆ ಬಂದಿರತಕ್ಕಂಥದ್ದೇ ಒಂದು ಅನಿವಾರ್ಯದಿಂದ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಇರತಕ್ಕಂಥವ್ರು ನಾವು ಆಗೋದಿಲ್ಲ. ಆದರೆ ಮನುಷ್ಯ 144 ಜನ್ಮಗಳನ್ನು ತಾಳ್ತಾನಂತೆ. ನಾವು ಅಂದ್ಕೊಳ್ತೀವಿ 7 ಜನ್ಮಕ್ಕೂ ಇವರೇ ನನಗೆ ಪತಿಪತ್ನಿಯರಾಗಬೇಕು ಅಂತ. ಅದು ಒಂದು ವಾಕ್ಯ, ಲೋಕಾರೂಢಿ ಆಗಿರ್ತಕ್ಕಂಥ ವಾಕ್ಯ. ಆದರೆ ಮನುಷ್ಯ 144 ಜನ್ಮಗಳನ್ನು ತಾಳ್ತಾನಂತೆ. ಈ 144 ಜನ್ಮಗಳಂದ್ರೆ ನಾವು ಒಂದು ಜನ್ಮನೇ 100 ವರ್ಷ ಅಂತ ಇಟ್ಕೊಳ್ಳೋಣ, 70-80 ವರ್ಷ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು? ಸಾವಿರಾರು ವರ್ಷ ಈ ಒಂದು ಜಗತ್ತಿನ ಮಧ್ಯದಲ್ಲಿ ನಾವು ಯುಗಗಳಿಂದ ಇಲ್ಲೇ ಇದ್ದೀವಿ. 140 ಜನ್ಮ ನಾವು ತಾಳ್ತೀವಿ. 144 ಜನ್ಮ ಇದೆ ನಮಗೆ. ಹೌದಾ? 144 ಜನ್ಮ. ಈ 144 ಜನ್ಮಗಳಲ್ಲಿ ನಾವು ಎಷ್ಟು ಕರ್ಮಗಳನ್ನ ಮಾಡಿರ್ತೀವಿ? ಈಗ ಧೃತರಾಷ್ಟ್ರನು ತನ್ನ ಕರ್ಮವನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರವಾಗಿ 50 ಜನ್ಮಗಳನ್ನು ಎತ್ತಿ ಬಂದ. ಯಾಕಂದ್ರೆ ಅವನು ಪ್ರಾಣಿಗಳನ್ನ ವಧೆ ಮಾಡಿದ್ರಿಂದ ಕೊನೆಗೆ ಅವನು ಕುರುಡನಾಗಿ ಹುಡ್ತಾನೆ. ಅವನ ಜೊತೆಯಲ್ಲಿ ಗಾಂಧಾರಿ ಕೂಡ, ಯಾಕಂದ್ರೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾನೆ. ಇದು ನಮ್ಮ ಶಾಸ್ತ್ರದಲ್ಲಿ ಅಹಿತ್ಯವಾಗಿರ್ತಕ್ಕಂಥದ್ದು ಯಾವುದು ಕೂಡ ಮೌಢ್ಯತೆ ಅಲ್ಲ. ನಾನು ಪ್ರತಿ ಸಲವೂ ಅದನ್ನೇ ಹೇಳ್ತೀನಿ. ಇದು ಶಾಸ್ತ್ರ ಕ್ರಮಬದ್ಧವಾಗಿರ್ತಕ್ಕಂಥದ್ದು, ವಿಜ್ಞಾನದಲ್ಲಿ ಇರ್ತಕ್ಕಂಥದ್ದೇ ನಮ್ಮ ಧರ್ಮ. ವಿಜ್ಞಾನ ಹೊರತುಪಡಿಸಿ ಏನು? ಯಾಕಂದ್ರೆ ನಮ್ಗೊಂದು ಲೈನ್ ಇರುತ್ತೆ, ಒಂದು ಬೌಂಡ್ರಿ ಅಂತ ಇರುತ್ತೆ. ಈ ಬೌಂಡ್ರಿ ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಆ ಬೌಂಡ್ರಿ ಅಂದ್ರೆ ಏನಪ್ಪ ಅಂದ್ರೆ ಒಂದು ಸಂಬಂಧ ಅಂತಕ್ಕಂಥದ್ದು. ಈ ಸಂಬಂಧ ಅಂದ್ರೆ ಏನು? ಸಂಬಂಧದಲ್ಲಿ ಎಷ್ಟೆಲ್ಲ ಬರ್ತಾರೆ, ಎಲ್ಲ ಸಂಬಂಧಗಳು ಬರ್ತಾರೆ. ಸಂಬಂಧ ಅಂದ್ರೆ ರಕ್ತಗತವಾಗಿ ಬಂದಿರತಕ್ಕಂಥ ಸಂಬಂಧಗಳು ಒಂದಷ್ಟಾದ್ರೆ, ರಕ್ತಗತವಲ್ಲದ ಸಂಬಂಧಗಳು ಒಂದಷ್ಟಿರುತ್ತೆ. ಅದು ಕೂಡ ನಮಗೆ ಮತ್ತೊಮ್ಮೆ ಸಂಬಂಧ ಆಗುತ್ತೆ. ನಾವು ಹುಟ್ಟಿದಾಗ ಅಕ್ಕ ತಂಗಿ ಅಣ್ಣ ತಮ್ಮಂದ್ರ ಸಂಬಂಧದಲ್ಲಿ ಬಂದ್ರೆ, ಮದುವೆ ಆದ್ಮೇಲೆ ಗಂಡ ಅಂತಕ್ಕಂಥ ಹೆಂಡತಿ ಅಂತಕ್ಕಂಥ ಸಂಬಂಧ ನಮಗೆ ಮತ್ತೆ ಬರುತ್ತೆ. ಅದು ಋಣ ಅಂತಕ್ಕಂಥದ್ದು. ಈ ಜಗತ್ತಿಗೆ ನಾವು ಬಂದಾಗ ಸಂಚಿತ ಕರ್ಮ ಅಂತಕ್ಕಂಥದ್ದನ್ನ ಖಂಡಿತ ನಾವು ಒತ್ತೇ ತಂದಿರ್ತೀವಿ. ಈಗ ಒಂದು ಬೀಜವನ್ನ ಎಲ್ಲೋ ಒಂದು ದೊಡ್ಡ ಬೃಹದಾಕಾರವಾಗಿ ಮರ ಆಗುತ್ತಲ್ವಾ? ಆ ಮರದ ಒಂದು ಸಣ್ಣ ಬೀಜದಲ್ಲಿ ಅದರ ಎಲ್ಲ ಗುಣಧರ್ಮವು ಅದರಲ್ಲೇ ಇರುತ್ತೆ. ನೀವು ಎಲ್ಲಿ ತನಕ ಅದನ್ನ ಭೂಮಿ ಮೇಲೆ ಹಾಕ್ಲಿಕ್ಕೆ ಆಗಲ್ವೋ, ಎಲ್ಲಿ ಭೂಮಿಯಲ್ಲಿ ಹಾಕ್ತಿರೋ ಅಲ್ಲಿಂದ ಮೊಳಕೆ ಬಂದಾಗ ಅದೇನಾಗುತ್ತೆ? ಆ ಗಿಡದ ಮೂಲ ಏನು ಸತ್ವ ಏನಿದೆಯೋ ಅದು ತೋರಿಸುತ್ತೆ. ಈಗ ಬೇವಿನ ಮರದ ಬೀಜ ಇಷ್ಟೇ ಎಷ್ಟು ದಪ್ಪ ಇರುತ್ತೆ, ಅದು ಬೃಹದಾಕಾರವಾಗಿ. ಅಷ್ಟಾಕ ಅರಳಿ ಮರದ ಬೀಜ ಇಷ್ಟೇ ಎಷ್ಟು ಇರುತ್ತೆ, ಅದಾಗದ ಬೃಹದಾಕಾರವಾಗ. ಅಂದ್ರೆ ಆ ಬೀಜ ಅಂತಕ್ಕಂಥದ್ದು ನಮ್ಮ ತತ್ವ. ನಾವೆಲ್ಲೋ ಒಂದು ಕಡೆ ಹುಟ್ಟಿದ್ದೀವಿ, ನಮ್ಮ ಬೀಜದಲ್ಲೇ ಆ ಎಲ್ಲ ಶಕ್ತಿ ಇರ್ತಕ್ಕಂಥದ್ದು. ಅದರಲ್ಲಿ ಕರ್ಮ ಅಂತಕ್ಕಂಥದ್ದು ಕೂಡ ಜೊತೆ ಬರುತ್ತೆ. ಈ ಕರ್ಮಗಳಲ್ಲಿ ಏನು ವಿಧಾನಗಳಿದೆ ಅಂದ್ರೆ ದೃಢ ಕರ್ಮ, ಅದೃಢ ಕರ್ಮ ಅಂತಕ್ಕಂಥದ್ದು. ದೃಢ ಕರ್ಮಗಳು ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳುತ್ತೆ. ಈ ದೃಢ ಕರ್ಮಗಳು ಅಂದ್ರೆ ಏನು? ಮುಖ್ಯವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಒಂದು, ನಾವು ಎಲ್ಲ ಪ್ರಯತ್ನ ಪಡ್ತಾ ಇರ್ತೀವಿ. ದೃಢ ಕರ್ಮ ಅಂದ್ರೆ ಅದು ಯಾವುದೇ ಕಾರಣಕ್ಕೆ ವಿಮೋಚನೆ ಆಗಲ್ಲ. ಯಾಕಂದ್ರೆ ಅಷ್ಟು ದೊಡ್ಡದಾಗಿರ್ತಕ್ಕಂಥ ಒಂದು ಸಮಸ್ಯೆ ಕರ್ಮ ಅಂತಕ್ಕಂಥದ್ದು ನಮ್ಮನ್ನ ಹಿಡಿದಿಟ್ಕೊಂಡಿರುತ್ತೆ. ಅದು ಲೀಡ್ ಮಾಡ್ತಾ ಇರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಆ ದೃಢಕರ್ಮ ಅಂತಕ್ಕಂಥದ್ದು ನಮ್ಮ ಬದುಕಿನಲ್ಲಿದ್ದಾಗ ನಾವು ಎಷ್ಟು ಪೂಜೆ ಪುನಸ್ಕಾರ ಹೋಮ ಹವನ ಏನು ಮಾಡಿದ್ರೂ ಕೂಡ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗದೇ ಇಲ್ಲ. ಅಂದ್ರೆ ಅಷ್ಟು ಪಾಪ ಮಾಡಿರ್ತಾರೆ, ಅಷ್ಟು ಪಾಪ ಇರುತ್ತೆ ಅಂತ. ಅಂದ್ರೆ ನಾನು ಹೇಳಿದ್ನಲ್ಲ, ಆ ಸಂಚಿತ ಕರ್ಮ ಅಂತಕ್ಕಂಥದ್ದು ನಮ್ಮ ಭುಜದ ಮೇಲೆ ಸರ್ವತಾ ನಮ್ಮ ಭಾರ. ಈಗ ನಾವು ಒಂದು ಭುಜದ ಮೇಲೆ ಒಂದು ಭಾರ ಇಟ್ಕೊಂಡಾಗ ನಮಗೆ ಭಾರ ಅನ್ಸುತ್ತೆ. ಬೆನ್ನ ಮೇಲೆ ಒಂದು ನಾವು ಮೂಟೆ ಹೊತ್ಕೊಂಡು ಹೋಗ್ತೀವಿ. ಈಗ ಮೂಟೆ ಎಲ್ಲ ಹೊರತಾರೆ ಪಾಪ ಅವರು. ಸೊ ಅವ್ರು ಏನೋ ಬೆನ್ನು, ಯಾಕಂದ್ರೆ ನಮ್ಗೆ ಅಷ್ಟು ಸ್ಟ್ರೆಂತ್ ಇದೆ ಅಂತಕ್ಕಂಥದ್ದು. ಆದ್ರೆ ಆ ಕರ್ಮ ಅಂತಕ್ಕಂಥದ್ದು ದೃಢ ಕರ್ಮ. ದೃಢ ಕರ್ಮ ಅಂದ್ರೆ ಏನು, ಅದೃಢ ಕರ್ಮ ಅಂದ್ರೆ ಏನು, ದೃಢ ಕರ್ಮ ಅಂದ್ರೆ ಏನು? ಈ ಮೂರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ದೃಢಕರ್ಮ ಅಂತಕ್ಕಂಥದ್ದು ಮನುಷ್ಯನ ಜಾತಕದಲ್ಲೂ ಕೂಡ ನಾವು ನೋಡಬಹುದಾಗಿರ್ತಕ್ಕಂಥದ್ದು. ಈ ದೃಢಕರ್ಮದ ಜಾತಕದ ದಶಾಭುಕ್ತಿಗಳಲ್ಲಿ ಅವರು ಈ ಕರ್ಮಗಳನ್ನು ಅನುಭವಿಸ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರು ಎಂಥ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿದ್ರು ಕೂಡ ಯಾವುದೇ ಕಾರಣದಿಂದ ಅದಕ್ಕೆ ಕೆಲವರು ಹೇಳಿ, ಯಾಕೆಂದ್ರೆ ಅವರು ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತಾರೆ, ತೀರ್ಥಕ್ಷೇತ್ರಗಳು ದರ್ಶನ ಮಾಡಿರ್ತಾರೆ. ಆ ಗುರುಗಳು ಆ ಪೂಜೆ ಹೇಳಿದ್ರು, ಈ ಪುರೋಹಿತರು ಈ ಪೂಜೆ ಹೇಳಿದ್ರು, ಈ ಪುರೋಹಿತರು ಅದನ್ನೇ ಹೇಳಿದ್ರು, ಎಲ್ಲ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಅವ್ರಿಗೆ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಈಗ ಫೈನಾನ್ಷಿಯಲ್ ವಿಷಯ ಬಂತು ಅಂತ ಇಟ್ಕೊಳ್ಳೋಣ, ಯಾವುದೋ ಒಂದು ಸಂಚಿತ ಕರ್ಮ ಅವರನ್ನು ಅಲ್ಲಿ ಆ ಕರ್ಮ ಬಂಧನವಾಗಿ ಮಾಡಿರುತ್ತೆ. ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಅವರು ಆ ಫೈನಾನ್ಷಿಯಲ್ ಇದರಲ್ಲಿ ಹೊರಗೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಕೊನೆಗೆ ಎಷ್ಟೋ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ಸೂಸೈಡ್ ಕೇಸ್ಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಯಾಕಂದ್ರೆ ಅವ್ರು ಅದನ್ನು ತಡ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು. ಇದು ಜಾತಕದಲ್ಲೂ ಕೂಡ ತುಂಬ ಪ್ರಭಾವ ಬೀರ್ತಕ್ಕಂಥದ್ದಾಗುತ್ತೆ. ಈಗ ಜಾತಕದಲ್ಲಿ ನಾವು 12 ಮನೆಗಳನ್ನು ನೋಡಿದಾಗ ಮುಖ್ಯವಾಗಿ ನಾನು ಏನಿದ್ದೀನಿ ಅಂತಕ್ಕಂಥದ್ದು, ನಾನು ಅಂತಕ್ಕಂಥದ್ದು ನನ್ನ ಮನೆ. ಆ ಗೃಹದಿಂದ 5ನೇ ಭಾವ ಅಂತಕ್ಕಂಥದ್ದು ಪೂರ್ವ ಪುಣ್ಯಸ್ಥಾನ ಅಂತ ಹೇಳುತ್ತೆ.
ಈ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಏನಾದರೂ ಅವನೇನಾದರೂ ಉಪಚಯಗಳಲ್ಲಿದ್ದು ಅಥವಾ ಅವನೇನಾದರೂ ಅಸ್ತನಾಗಿದ್ದಾಗ ಇದು ಕರ್ಮ ಅಂತಕ್ಕಂಥದ್ದು ಹೆಚ್ಚಿದೆ ಅಂತಕ್ಕಂಥದ್ದು ತೋರಿಸುತ್ತೆ. ಈ ಕರ್ಮಕ್ಕೆ ಇನ್ನೊಬ್ಬನ ಆಡಾಕ್ತಾರೆ. ಅವನು ಯಾರಪ್ಪ ಅಂದರೆ 9ನೇ ಭಾಗ್ಯಾಧಿಪತಿ, ನಾವು ಲಕ್ ಅಂತ ಕರಿತೀವಿ. ಆ ಲಕ್, ಈಗ ನಮ್ಮ ಬದುಕಿನಲ್ಲಿ ಲಕ್ ಇಲ್ಲ ಅಂದರೆ ನಾವು ಏನನ್ನು ಕೂಡ ಸಾಧಿಸ್ಲಿಕ್ಕೆ, ಯಾಕಂದ್ರೆ ತುಂಬ ಕೆಲವರಿಗೆ ಯೋಗ್ಯತೆ ಇರುತ್ತೆ, ಯೋಗ ಇರಲ್ಲ. ಕೆಲವರಿಗೆ ಯೋಗ್ಯತೆನೇ ಇರಲ್ಲ, ಬಟ್ ಯೋಗ ಇರುತ್ತೆ. ಅವ್ರು ಹೆಂಗಂದ್ರೆ ಈಸಿಯಾಗಿ ಅದನ್ನೆಲ್ಲ ಬೇರ್ ಮಾಡಿಬಿಡ್ತಾರೆ. ಇನ್ನೊಂದು, ಬ್ರಹ್ಮ ಮೊದಲನೇದಾಗಿ ಮನುಷ್ಯನನ್ನ ಸೃಷ್ಟಿ ಮಾಡುವ ಸಲುವಾಗಿ ಬುರುಡೆಯನ್ನಿಟ್ಕೊಂಡು ಲಕ್ಷ್ಮಿ, ಯಾಕಂದ್ರೆ ಲಕ್ಷ್ಮೀ ನಿವಾಸ ನಿರವಧ್ಯ ಗುಣೈಕ ಸಿಂಧು ಸಂಸಾರ ಸಾಗರ ಸಮುತ್ತರಣೈಕ ಸೇತು ವೇದಾಂತ ವೇದ್ಯ ನಿಜ ವೈಭವ ಭಕ್ತ ಭೋಗ್ಯ ಅಂತೇಳಿ ಮಹಾವಿಷ್ಣುವಿನ ವಕ್ಷಸ್ಥಲದಿಂದ ಬಂದಿರತಕ್ಕಂಥವನು ಬ್ರಹ್ಮ. ಆ ಬ್ರಹ್ಮ ನಾಭಿಯಿಂದ ಬಂದಿರ್ತಾನೆ, ನಾಭಿ ಮೇಲೆ ಊದಲ್ಲಿ ಕೂತ್ಕೊಂಡಿರ್ತಾನೆ. ಆ ಬ್ರಹ್ಮ ನಮ್ಮ ಬುರುಡೆಯನ್ನು ಇಟ್ಕೊಂಡು ಬರೀತಾನಂತೆ. ಅಮ್ಮ, ಅವಾಗ ಲಕ್ಷ್ಮಿ ಸಾಕ್ಷ್ಯ ಇರುತ್ತೆ. ಅಂದ್ರೆ ಲಕ್ಷ್ಮಿ ಎಲ್ಲಿರ್ತಾಳೆ? ಇಲ್ಲಿ ಹೃದಯ ಭಾಗದಲ್ಲಿ ಲಕ್ಷ್ಮಿ ಇರ್ತಾಳೆ. ಅಮ್ಮ ಕೂತ್ಕೊಂಡು ಸಿಂಹಾಸನದಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾಳಂತೆ. ಆವಾಗ ಬ್ರಹ್ಮ ಹೇಳ್ತಾನಂತ, ಅಮ್ಮ ಇವನು ಹಣೆ ಬರಿತಾ ಇದ್ದೀನಿ, ಇವನ್ಗೆ ಏನು ಕೊಡಬೇಕು ಅಂತೇಳಿ ಕೇಳ್ತಾನಂತೆ ಅವನು. ಅವಾಗ ಅಮ್ಮ ನೋಡ್ತಾಳಂತೆ, ಅವನ್ನ ಹಿಂತಿರುಗಿ ನೋಡ್ತಾಳಂತೆ. ಇವನು ಹಿಂದಿನ ಜನ್ಮದಲ್ಲಿ ಅಸ್ಥಿರೇ ಜೀವಿತೇ ಲೋಕೆ ಅಸ್ಥಿರೇ ಧನ ಯೌವನಂ ಅಸ್ಥಿರೇ ಪುತ್ರಧರಾಶ್ಚೈವ ಧರ್ಮಕೀರ್ತಿದ್ವಯಂ ಸ್ಥಿರ ಅಂತೇಳಿ ಇವನನ್ನ ಅವನ ಲೆಕ್ಕಾಚಾರ ಹೇಗೆ ಮಾಡ್ತಾಳೆ ಅಮ್ಮ ಅಂದರೆ, ಅದಕ್ಕೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪುಣ್ಯತಮವಾದಂಥ ಕರ್ಮಾದಿಗಳು ಈ ಜನ್ಮದಲ್ಲಿ ಆಕ್ಟಿವೇಟ್ ಆದಾಗ ಅವರು ವಿಪರೀತವಾದ ಧನಯೋಗವನ್ನು ಅವ್ರಿಗೆ ಸಿಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಲಕ್ಷ್ಮಿ ಹೇಳ್ತಾಳಂತೆ. ಆ ಲಕ್ಷ್ಮಿ ಏನು ಹೇಳ್ತಾಳೆ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಪದ್ಮಾ ಅಂತ. ನಮಸ್ತೆ ಮಾ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ದೊಡ್ಡಬಳ್ಳಾಪುರದಿಂದ. ಓಕೆ, 30 ಸಂಖ್ಯೆ ಹೇಳ್ಬೋದಾ? 5. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಗುರುಜಿ, ನೀವು ಚೆನ್ನಾಗಿದ್ದೀರಾ? ಅಮ್ಮ ಚೆನ್ನಾಗಿದ್ದೀನಿ ತಾಯಿ. ಏನು ನಿಮ್ಮ ಪ್ರಶ್ನೆ ಏನಿದೆ ತಾಯಿ? ನಮ್ಮ ಮಗಳು ಮದುವೆ ಬಗ್ಗೆ ಕೇಳಬೇಕಿತ್ತು. ಏನು ಹೆಸರು? ಪದ್ಮಾವತಿ ಅಂತ. ಪದ್ಮಾವತಿ, ಅಲ್ಮೇಲ್ ಪದ್ಮಾವತಿ. ಶ್ರೀನಿವಾಸನ ಥರ ಇರೋ ಗಂಡನೇ ಸಿಗ್ತಾನೆ, ಏನು ಚಿಂತೆ ಮಾಡುವ ಅಗತ್ಯ ಇಲ್ಲ ತಾಯಿ. ನಿಮಗೆ ಏಪ್ರಿಲ್ 14ನೇ ತಾರೀಕು ನಂತರದಲ್ಲಿ, ಏಪ್ರಿಲ್ ಅಲ್ಲಿ ತನಕ ಎಷ್ಟು ಏಜ್ ಈಗ? 20 ವರ್ಷ ಗುರುಜಿ. ಅಮ್ಮ ತಾಯಿ, 20 ವರ್ಷಕ್ಕೆ ಇಷ್ಟು ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಖಂಡಿತ ಒಳ್ಳೆಯದಾಗುತ್ತೆ. ಶ್ರೀನಿವಾಸನ ಥರ ಇರುವಂತಹ ವರನೇ ಸ್ಫುರದ್ರೂಪನಾಗಿರ್ತಕ್ಕಂಥ ವರ ಸಿಗ್ತಾನೆ, ಚಿಂತೆ ಮಾಡೋ ಅಗತ್ಯ ಇಲ್ಲ. ಸ್ವಲ್ಪ ಏನಪ್ಪ ಅಂದರೆ, ಈ ಮಗುವಿನ ಜಾತಕದಲ್ಲಿ ಕುಜ ಸಂಯೋಜನೆ ಇರ್ತಕ್ಕಂಥ ಸ್ವಲ್ಪ ದೋಷ ಇದೆ. ದಯಮಾಡಿ ನಿಮ್ಗೆ ಹೇಗಿದ್ರೆ ಘಾಟಿ ಹತ್ರ ಇದೆ, ಒಂದು 6 ಮಂಗಳವಾರಗಳ ಕಾಲ ಈ ಮಗಳನ್ನು ಘಾಟಿಯ ಸನ್ನಿಧಾನಕ್ಕೆ ಕರ್ಕೊಂಡು ಹೋಗಿ ಬನ್ನಿ. ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಮತ್ತೆ ಓದಲಿ ಬಿಡಿ ತಾಯಿ. ಫಸ್ಟ್ ಮಕ್ಕಳನ್ನು, ಹೆಣ್ಮಕ್ಳನ್ನು ಎಲ್ಲರಲ್ಲೂ ಕೂಡ ನಾನು ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಏನಪ್ಪ ಅಂದರೆ, ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಯಾವುದೇ ಕಾರಣಕ್ಕೂ ಕೂಡ ನೀವು ಅತಂತ್ರ ಸ್ಥಿತಿಯನ್ನು ಮಾಡಿಡಬೇಡಿ. ಎಲ್ಲ ತಂದೆ ತಾಯಿಗಳು ನನ್ನ ಮನವಿ, ಅವರು ಪೂರ್ಣವಾಗಿ ವಿದ್ಯಾಭ್ಯಾಸವನ್ನು ಸಂಪೂರ್ಣ ಮಾಡಿದ ನಂತರದಲ್ಲಿ 24-25 ವರ್ಷಕ್ಕೆ ಮದುವೆ ಮಾಡಿ. ಅದಕ್ಕಿಂತ ಮುಂಚೆ ದಯವಿಟ್ಟು ಮಾಡಬೇಡಿ. ಯಾಕೆಂದರೆ ಅವರು ಆಲೋಚಿಸುವಂತಹ ವಿವೇಕತನ ಅವ್ರಿಗೆ ಅಲ್ಲಿ ತನಕ ಬರ್ತಕ್ಕಂಥದ್ರಲ್ಲಿ ಸಾಧ್ಯನೇ ಇಲ್ಲ. ಹಾಗಾಗಿ ಅವರ ಆಲೋಚನೆಗೂ ಸ್ವಲ್ಪ ಅವಕಾಶವನ್ನು ಮಾಡಿಕೊಡಿ. ಮಕ್ಕಳನ್ನು ಗೌರವಿಸಿ, ಅವ್ರು ಹೇಳ್ತಕ್ಕಂಥದ್ದನ್ನು, ಅದರಲ್ಲಿ ತಪ್ಪು ಸರಿಗಳನ್ನು ತಿದ್ದುವಂತಹ ಎಲ್ಲ ಅವಕಾಶ ನಿಮ್ಮ ತಂದೆ ತಾಯಿಗಳಿಗಿರುತ್ತೆ. ಹಾಗಾಗಿ 24 ವರ್ಷದ ತನಕ ಯಾವ ಹೆಣ್ಣು ಮಗಳಿಗೂ ಕೂಡ ವಿವಾಹಕ್ಕೆ ನೀವು ಸಂಬಂಧಪಟ್ಟ ಹಾಗೆ ಆಲೋಚನೆಯೇ ಮಾಡಬೇಡಿ ಅಂತ ನನ್ನ ಪ್ರಾರ್ಥನೆ. ಇದು ನನ್ನ ವೈಯಕ್ತಿಕ ಪ್ರಾರ್ಥನೆ ಆಗಿರುತ್ತೆ. ಅವ್ರು ಮೊದಲು ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ನೀವು ಮೋಟಿವ್ ಮಾಡ್ಕೊಳ್ಳಿ. ಅಮ್ಮ ಇವ್ರಿಗೆ ಒಳ್ಳೇದಾಗುತ್ತೆ ತಾಯಿ, ಏನು ತೊಂದರೆ ಇಲ್ಲ. ಏಪ್ರಿಲ್ 14ನೇ ತಾರೀಕು ನಂತರದಲ್ಲಿ ಶುಭ ಆಗುತ್ತೆ ತಾಯಿ, ಒಳ್ಳೇದಾಗಲಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಈಗ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಅನ್ಪೂರ್ಣ ಅಂದ್ಬಿಟ್ಟು. ಎಲ್ಲಿಂದ ಕರೆ ಮಾಡಿದ್ದೀರಾ? ನಾವು ರಾಮನಗರದಿಂದ ಮಾಡಿದ್ದೀವಿ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರೂಜಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಏನು ವಿಷಯ ನಿಮ್ಮದು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಎಷ್ಟು ವಯಸ್ಸು? 21. ಏನು ಹೆಸರು? ಪ್ರತಿಭಾ ಅಂದ್ಬಿಟ್ಟು. ಏನು ಮಾಡ್ತಾ ಇದ್ದಾರೆ? ದಶಮದಲ್ಲಿ ಅವಳು ಜಾಬ್ ಬೇಕಾಗಿತ್ತು, ಅದು ಟ್ರೈ ಮಾಡ್ತಿದ್ದಾರೆ, ಸಿಗ್ತಾ ಇಲ್ಲ. ಸ್ವಲ್ಪ ಅದೇ ದಶಮಕ್ಕೆ ಮಾಂದಿ ಬಂದಿದ್ದಾನೆ, ಅದನ್ನೇ ಅಂದ್ಕೊಂಡೆ. ಅಮ್ಮ ಚಿಂತೆ ಮಾಡುವ ಅಗತ್ಯ ಇಲ್ಲ. ನೀವೊಂದು ಕೆಲಸ ಮಾಡಿ ತಾಯಿ, ಪ್ರತಿ ಶನಿವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗೋಕ್ಕೆ ಹೇಳಿ. 21 ಶನಿವಾರ ಆಯಿತಾ? ಈ 21 ಶನಿವಾರ ಮೊದಲನೇದಾಗಿ ಯಾವುದಾದ್ರೂ ಅರಳಿ ಮರದ ವೃಕ್ಷಕ್ಕೆ ಈ ಮಗಳು ಹಿಂದಿನ ದಿವಸ ಶುಕ್ರವಾರದ ನೈಟು ಒಂದು ತಾಮ್ರದ ಚೆಂಬಲ್ಲಿ ನೀರನ್ನು ತೆಗೆದು ತಲೆ ಹತ್ರ ಇಟ್ಕೊಳ್ಳೋಕೆ ಹೇಳಿ. ಎಲ್ಲ ಇವ್ರಿಗೇನು ಜಾಬ್ ಬರಬೇಕು ಅಂತಕ್ಕಂಥದ್ದು ಏನಿದೆಯೋ
ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಆ ನೀರನ್ನು ತಲೆ ಹತ್ರ ಎಲ್ಲಾದರೂ ಮಲಗುವ ಕೋಣೆಯಲ್ಲಿ ಎಲ್ಲಾದರೂ ಒಂದು ಸ್ಥಳದಲ್ಲಿ ಇಟ್ಕೊಳ್ಳೋಕೆ ಹೇಳಿ. ಇಟ್ಕೊಂಡು ಮಾರನೇ ದಿವಸ ಶನಿವಾರದ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಸೀದಾ ಅರಳಿ ಮರದ ಬುಡಕ್ಕೆ ಹೋಗಿ ನೀರನ್ನು ಹಾಕಿ 3 ಪ್ರದಕ್ಷಿಣೆ ಹಾಕ್ಕೊಂಡು, 3 ಪ್ರದಕ್ಷಿಣೆ ಮನಸ್ಸು, ಕಾಯ, ವಾಚ, ಮನಸ್ಸು ಅಂತಕ್ಕಂಥ 3 ಪ್ರದಕ್ಷಿಣೆಯನ್ನು ಹಾಕ್ಕೊಂಡು ನೇರವಾಗಿ ಆಂಜನೇಯನ ದರ್ಶನ ಮಾಡಿಕೊಂಡು ಆನಂತರ ನಿತ್ಯ ಕೆಲಸಗಳಲ್ಲಿ ಅವರು ಮಾಡಲಿಕ್ಕೆ ಹೇಳಿ. ಖಂಡಿತ ಶುಭವಾಗುತ್ತೆ. 21 ಶನಿವಾರ ಕಾಲದೊಳಗಡೆ ಖಂಡಿತ ನಿಮ್ಮ ಮಗಳಿಗೆ ಜಾಬ್ ಸಿಗ್ತಕ್ಕಂಥದ್ದಾಗುತ್ತೆ ತಾಯಿ. ಆದಷ್ಟು ಬೇಗ ಜಾಬ್ ಸಿಗಲಿ. ತಾಯಿ ಅನುಗ್ರಹದಿಂದ ಒಳ್ಳೆಯದಾಗಲಿ ಅಮ್ಮ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ನಾವಾಗಲೇ ದೃಢ ಕರ್ಮದ ಬಗ್ಗೆ ಮಾತನಾಡ್ತಿದ್ವಿ, ನೀವು ಕೂಡ ದೃಢ ಕರ್ಮದ ಬಗ್ಗೆ ತಿಳಿಸ್ಕೊಡ್ತಿದ್ವಿ. ಅದರ ಜೊತೆಗೆ ಅದೃಢದ ಕರ್ಮದ ಬಗ್ಗೆನೂ ಕೂಡ ತಿಳಿಸ್ಕೊಡ್ಬೋದಾ? ನಾನು ಅದನ್ನೇ ಹೇಳಿದ್ದು, ಲಕ್ಷ್ಮಿ ಅಂತ ನಾವೇನು ಹೇಳ್ತೀವೋ, ಲಕ್ಷ್ಮಿ ಯಾಕಂದ್ರೆ ಧನಮೂಲಮಿದಂ ಜಗತ್ತಂತ. ಆ ಲಕ್ಷ್ಮಿ ಹೇಳ್ತಾಳಂತೆ, ಬ್ರಹ್ಮನಿಗೆ ಹೇಳ್ತಾ ಇರ್ತಾಳಂತೆ, ಬುರುಡೆ ನೋಡ್ಬಿಟ್ಟು, ಏಯ್ ಇವನಿಗೆ ನೀನು ಸಾಕಷ್ಟು ಅವಕಾಶ ಕೊಟ್ಟರೆ, ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ನಾವೆಲ್ಲ ಸೇರಿಸಿ ನಮಗೋಸ್ಕರ ಇಟ್ಕೊಂಡಿರ್ತೀವಿ. ಏನು ಇವನು ಎಷ್ಟು ಎಜುಕೇಷನ್ ಮಕ್ಕಳಿಗೆ ಸಹಾಯ ಮಾಡಿದ್ದಾನೆ, ಎಷ್ಟು ದಾನ ಧರ್ಮ ಮಾಡಿದ್ದಾನೆ, ಎಷ್ಟು ಅನುದಾನಗಳನ್ನು ಮಾಡಿದ್ದಾನೆ, ಯಾವ ಪ್ರಾಣ ಪಕ್ಷಿಗಳಿಗೆ ಸಹಾಯ ಮಾಡಿದ್ದಾನೆ ಅಂತೇಳಿ ಅಮ್ಮನವ್ರ ಲೆಕ್ಕಾಚಾರ ಹೇಳ್ತಾಳಂತೆ. ಇವನಿಗೆ ಇಷ್ಟು ಅಧಿಕಾರವನ್ನು ಕೊಡು, ಇಷ್ಟು ಐಶ್ವರ್ಯವನ್ನು ಕೊಡು ಅಂತೇಳಿ ಅಮ್ಮ ಹೇಳ್ತಾರಂತೆ. ಹಾಗಾಗಿ ನಾವು ಈ ಜನ್ಮದಲ್ಲಿ ಗೊತ್ತಿರ್ತಕ್ಕಂಥ, ಈ ಜನ್ಮದಲ್ಲಿ ನಾವು ಹುಟ್ಟಿದ್ದೀವಿ, ಜ್ಞಾನ ಅಂತಕ್ಕಂಥದ್ದು ನಮ್ಮ ನಿರಂತರವಾಗಿ ನಮ್ಮ ಜೊತೆಲಿ ಇರ್ತಕ್ಕಂಥದ್ದು. ಇಲ್ಲಿ ನಾವು ಏನು ನಮಗೆ ಶಾಶ್ವತವಾಗಿ ನಿಲ್ಲುತ್ತಪ್ಪ ಅಂದರೆ ದಾನ ಧರ್ಮ. ಈ ದಾನ ಧರ್ಮ ಅಂತಕ್ಕಂಥದ್ದು ಸರ್ವತಾ ನಮ್ಮ ಕುಟುಂಬವನ್ನು, ನಮ್ಮನ್ನು ಮಾತ್ರ ಅಲ್ಲ, ನಮ್ಮ ಒಟ್ಟಾರೆಯಾಗಿರ್ತಕ್ಕಂಥ ಕುಟುಂಬ ಹಾಗಂತೇಳ್ಬಿಟ್ಟು ಮಾಡಬಾರ್ದು ಕರ್ಮಗಳೆಲ್ಲ ಮಾಡಿಬಿಟ್ಟು ದಾನ ಧರ್ಮ ಮಾಡಿಬಿಟ್ರೆ ಅದು ಖಂಡಿತವಾಗ್ಲೂ ಫಲಸಲ್ಲ. ಅದು ಇನ್ನೊಂದಷ್ಟು ಕರ್ಮ ನಿಮ್ಗೆ ಆಡಾಗುತ್ತೆ. ಈಗ ಭೂತ ಭವಿಷ್ಯತ್ ವರ್ತಮಾನ ಕಾಲಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನೇ ಸಾಕ್ಷಾತ್ ಪರಮೇಶ್ವರನು. ಹಾಗಾಗಿ ಅವನು ಪ್ರಾತಃ ಮಾಧ್ಯಾಹ್ನ ಸಾಯಂ ಸಂಧ್ಯಾ ಸಮಯಗಳಿಗೆ ಅವನೇ ಲೀಡರ್ ಆಗಿರ್ತಾನೆ. ಪರಮೇಶ್ವರ ಅಂದ್ರೆ ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಈ ಜಗತ್ತೆಲ್ಲ ಅವನ ಅಧೀನದಲ್ಲಿ ಇರ್ತಕ್ಕಂಥದ್ದೇ. ಅಮ್ಮನವರು ಕೂಡ ಸಾಕ್ಷಾತ್, ಯಾಕಂದ್ರೆ ವಿಷ್ಣುನಾಮ ಸಹಸ್ರಶ್ಚ ಶಿವನಾಮೈಕಮುತ್ತಮಂ, ಶಿವನಾಮ ಸಹಸ್ರಶ್ಚ ದೇವೀನಾಮೈಕಮುತ್ತಮಂ ಅಂತ ಹೇಳುತ್ತೆ ಶಾಸ್ತ್ರ. ಅಂದರೆ ಮಹಾವಿಷ್ಣುವಿನ 1000 ನಾಮಗಳ ಉಚ್ಚಾರಕ್ಕೆ ಒಂದು ಶಿವನಾಮ ಸಮವಾದರೆ 1000 ಶಿವನಾಮದ ಉಚ್ಚಾರಕ್ಕೆ ಒಂದು ದೇವಿನಾಮ ಸಮವಾಗುತ್ತಂತೆ. ಹಾಗಾಗಿ ನಾವು ಮಾಡ್ತಕ್ಕಂಥ ಕರ್ಮದ ಬಗ್ಗೆ ಅವಗಾಹನೆ ಇರಬೇಕು. ಜ್ಯೋತಿಷಕ್ಕೆ ಬಂದಾಗ 9ನೇ ಭಾವಕ್ಕೆ ದಶಮ ಭಾವ ಆಗಿರ್ತಕ್ಕಂಥದ್ದು ಲಗ್ನಕ್ಕೆ ಮುಖ್ಯವಾಗಿ 6ನೇ ಭಾವಕ್ಕೆ ಬರುತ್ತೆ. ಅದೇನು ಮಾಡುತ್ತೆ, ಇವತ್ತಿನ ಬದುಕು. ಈಗ ಮೇಷರಾಶಿ ಮತ್ತು ವೃಷಭ ರಾಶಿ, ಮಿಥುನ ರಾಶಿ ಅಂತ ಇಟ್ಕೊಳ್ಳೋಣ. ಯಾಕಂದರೆ ನಮಗೆ ಇದು ಮೂಲ ಪ್ರಾರಂಭ ರಾಶಿಗಳಾಗಿರೋದ್ರಿಂದ ಈಗ ಚರಲಗ್ನಗಳು, ಸ್ಥಿರಲಗ್ನಗಳು, ದ್ವಿಸ್ವಭಾವ ಲಗ್ನಗಳು ಅಂತ ಬರುತ್ತೆ. ಚರಲಗ್ನಗಳು ಯಾವುವು, ಸ್ಥಿರಲಗ್ನಗಳು ಯಾವುವು? ವೃಷಭ ರಾಶಿಗೆ ಸಂಬಂಧಪಟ್ಟ ಹಾದದ್ದು ವೃಷಭ ರಾಶಿ ಸ್ಥಿರಲಗ್ನ ಆಗುತ್ತೆ. ಈ ಸ್ಥಿರಲಗ್ನಾಧಿಪತಿಗಳೇನಾದರೂ ಬಾಧಕ ಸ್ಥಾನಗಳಿದ್ದು, ಬಾಧಕಾಧಿಪತಿಗಳ ಯುಕ್ತವಾಗಿದ್ದೋ ಅಥವಾ ಈ ಒಂದು ಉಪಚಯ ಸ್ಥಾನಗಳಲ್ಲಿದ್ದಾಗ ಅವ್ರಿಗೆ ದೃಢಕರ್ಮ ಜಾಸ್ತಿ ಇದೆ ಅಂತಕ್ಕಂಥದ್ದು. ಇದು ಸಾಕಷ್ಟು ಸಮಯ ಹಿಡಿಯುತ್ತೆ, ಆಗಲ್ಲ ಅಂತಲ್ಲ. ಅದಕ್ಕೇನು ಕಲಿಯುಗೇ ನಾಮ ಅಂದರೆ ಕಲಿಯುಗದಲ್ಲಿ ದೇವನಾಮ ಸ್ಮರಣೆಯಿಂದ ಅಷ್ಟು ನೀನು ಹಾಕೋ, ನಿನ್ನ ಅಂಗೆ ಹಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತೇಳಿ ದಾಸಶ್ರೇಷ್ಠರು ಹೇಳಿದ್ದಾರೆ. ಹಾಗೆ ಕಲಿಯುಗದಲ್ಲಿ ನಾಮಸ್ಮರಣೆಯಿಂದ ಎಲ್ಲವನ್ನು ಕೂಡ ಪರಿಹಾರ ಮಾಡ್ಕೊಳ್ತಕ್ಕಂಥ ಎಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದು ನಾಮದಿಂದ. ಅದಕ್ಕೆ ಕಲಿಯುಗದಲ್ಲಿ ಅನ್ನಗತ ಪ್ರಾಣ ಇದು. ನಮಗೆಲ್ಲ ಅನ್ನ ಹೇಗೆ ಮುಖ್ಯವಾಗುತ್ತೋ ಹಾಗೆ ನಾಮಸ್ಮರಣೆ, ದೇವರ ಭಗವನ್ ನಾಮಸ್ಮರಣೆ ಅನ್ನೋದು ಕೂಡ ಅನ್ನದ ರೀತಿಯಲ್ಲಿ ನಮ್ಮ ಹತ್ರ ಇದ್ದಾಗ, ಯಾಕಂದರೆ ನಮಗೆ ಗುರುಂ ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಾಂ ಗಿರಿಜಾಂ ಲಕ್ಷ್ಮೀಂ ಅಂತೇಳಿ ವಾಣಿ ಅಂತೇಳಿ ಈ ನಮಗೆ, ಯಾಕಂದರೆ ಶಿವ ಪಂಚಾಯತನ ಮತ್ತು ಅಂಬಿಕಾ ಪಂಚಾಯತನ, ಗಣಪತಿ ಪಂಚಾಯತನ, ರುದ್ರ ಪಂಚಾಯತನ, ವಿಷ್ಣು ಪಂಚಾಯತನ ಅಂತೇಳಿ ಪಂಚಾಯತನ ದೇವತೆಗಳಿದ್ದಾವೆ. ನಾವೇನು ಮಾಡ್ತಿದ್ವಿ, ಎಲ್ಲ ಗ್ರಹಗಳು ಕರೆಕ್ಟ್ ಮನುಷ್ಯನಿಗೆ ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತ ಹೇಳುತ್ತೆ ಶಾಸ್ತ್ರ. ಆದರೆ ಮಾನವನನ್ನು ನಿರಂತರವಾಗಿ ಅವನನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ದೈವ ಪ್ರೇರಣೆಯ ಹೊರತು ಗ್ರಹ ಪ್ರೇರಣೆ ಅಲ್ಲ. ಗ್ರಹಗಳ ಕರ್ಮಗಳನ್ನು ಮಾಡಿಸ್ತವೆ. ನೀನು ಇದನ್ನು ಮಾಡು, ಮುಂದೆ ನಿನಗೆ ಇನ್ನೊಂದಷ್ಟು ಜನ್ಮಗಳು ಇಲ್ಲೇ ನರಳುವಂತೆ ನಾನು ಮಾಡ್ತೀನಿ ಅಂತೇಳಿ, ಅದರಲ್ಲೂ ಮುಖ್ಯವಾಗಿ ಕರ್ಮಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನೇ ಶನಿ. ತಿಳ್ಕೊಳ್ಳೋಣ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ ರೀ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ತಮ್ಮ ಹೆಸರೇನು? ನಮ್ಮ ಹೆಸರು ಸಂಗಮ್ಮ ಅಂತ, ನಾವು ಶಾಪುರಿಂದ ಕರೆ ಮಾಡ್ತಿದ್ದೀವಿ. ಹೌದಾ, ಯಾರ ಬಗ್ಗೆ ಕೇಳಬೇಕಿತ್ತು? ನಿಮ್ಮ ಬಗ್ಗೆನೇ ಕೇಳಬೇಕಿತ್ತಾ? ಹಾ ರೀ, ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. 30 ಒಂದು ಸಂಖ್ಯೆ ಹೇಳ್ಬೋದಾ? 5. ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಏನು ಪ್ರಶ್ನೆ? ನಮ್ಮ ಮನೇಲಿ ಆರಾಮಿಲ್ಲ ರೀ, ಒಬ್ರಿಗೆ ಬಿಟ್ರೆ ಒಬ್ರಿಗೆ ಆರಾಮ್ ತಗ್ತಾ ಇದೇವ್ರಿ. ಅಮ್ಮ, ಇದು ನೀವು ಸೂಚನೆ ಮಾಡಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ
ಯಾವುದೋ ವಿಷ್ಣುತಮವಾಗಿರ್ತಕ್ಕಂಥ ಕ್ಷೇತ್ರದಲ್ಲಿ ನಿಮ್ದು ಏನೋ ಅನಾಚಾರ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾವುದಾದ್ರೂ ವಿಷ್ಣು ದೇವಸ್ಥಾನ ಇದೆಯಾ? ನೀವು ನಿಮ್ಮ ಮನೆ ದೇವರು ಯಾರು? ಚೌಡಮ್ಮ ಇದೆ. ಸೊ ಎಲ್ಲಿ ನಿಮ್ಮ ಮನೆ ಆಜುಬಾಜಿನಲ್ಲಿ ಏನಾದರೂ ವಿಷ್ಣು ವಾಸಸ್ಥಾನದ ಸ್ಥಳಗಳಿದ್ದಾವ? ಇಲ್ಲ ರೀ. ನಿಮಗೆ ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಮಹಾವಿಷ್ಣುವಿನ ದೋಷ ಅಂದರೆ ವಿಷ್ಣು ದೋಷ ಬಂದಾಗ ಏನಂದರೆ ನಮಗೆ ಸ್ಥಿತಿಕರ್ತನಾಗಿರ್ತಕ್ಕಂಥವನು ಮಹಾವಿಷ್ಣು. ಹಾಗಾಗಿ ನೀವು ಯಾವುದಾದ್ರೂ ಪುಣ್ಯತಮವಾಗಿರ್ತಕ್ಕಂಥ ವಿಷ್ಣುವಿನ ಕ್ಷೇತ್ರಗಳಿಗೆ ಕನಿಷ್ಠ ಒಂದು 6 ತಿಂಗಳಿಗೊಮ್ಮೆ ಆದರೂ ಹೋಗಿ ಬರುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಒಂದು 3 ತಿಂಗಳಿಗೊಮ್ಮೆ ಸಮುದ್ರ ಸ್ನಾನವನ್ನು ಮಾಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಳಿ ತಾಯಿ, ಒಳ್ಳೆಯದಾಗುತ್ತೆ. ಶುಭವಾಗಲಿ. ಹಾಂ ರೀ. ಮತ್ತೆ ನಮ್ಮ ಮಗಗೆ ಲಗ್ನ ಆಗಲ್ಲಾಗೈತ್ರಿ. ಲಗ್ನ ಆಗಲ್ಲಾಗೈತ್ರಿ, ಹೆಣ್ಣು ಸಿಗಲ್ಲಾಗೈತ್ರಿ. ಹೆಣ್ಣ ಯಾರಿಗೆ? ಹಾಂ ರೀ, ನಮ್ಮ ಮಗಗ್ರಿ. ನಿಮ್ಮ ಮಗನಿಗೆ? ಓಕೆ. ಹಾಂ ರೀ. ಏನು ಹೆಸರು? ಶಂಕರ್ಲಿಂಗ ಅಂತ. ಶಂಕರ್ಲಿಂಗ. ಅದೇ ನಾನು ಅದನ್ನೇ ಹೇಳಿದ್ದೆ. ಯಾಕಂದರೆ ಇಲ್ಲಿ ನಾರಾಯಣ ಬಂದು ನಿಮಗೆ, ಯಾಕಂದರೆ ಬಾಧಕ ಸ್ಥಾನದಲ್ಲಿ ಬಾಧಕಾಧಿಪತಿಯಲ್ಲಿ ಕೂತ್ಕೊಳ್ತಾನೋ ಅಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ. ನಾರಾಯಣನಂದರೆ ನೀವು ಈ ಮೋಕ್ಷ ನಾರಾಯಣ ಬಲಿ ಅಥವಾ ಪಿತೃಶಾಪಗಳಿರೋದರಿಂದ ನಾರಾಯಣನಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೀವು ಒಂದು ಪರಿಷ್ಕಾರಗಳನ್ನು ಮಾಡಿಕೊಂಡಾಗ ಖಂಡಿತ ಶುಭವಾಗುತ್ತೆ. ನಿಮಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಷ್ಟು ಸವಿಸ್ತಾರವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ದಯಮಾಡಿ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿ ಕೂಲಂಕುಷವಾಗಿ ಮಾತನಾಡ್ತಾನೆ. ಒಳ್ಳೆಯದಾಗಲಿ ತಾಯಿ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಗುರೂಜಿ ಜೊತೆ ಮಾತನಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿ ಜೊತೆ ಮಾತನಾಡಬಹುದು. ಆದಷ್ಟು ನಿಮ್ಮ ಮನೆಯಲ್ಲಿ ಟಿವಿ ವಾಲ್ಯೂಮನ್ನು ಕಡಿಮೆ ಮಾಡಿ ಅದರ ಜೊತೆಗೆ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ನೀವು ಗುರೂಜಿ ಜೊತೆ ಮಾತನಾಡೋದ್ರಿಂದ ಗುರೂಜಿ ಏನು ಪರಿಹಾರವನ್ನು ನೀಡ್ತಾರೆ, ಯಾವ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾರೆ ಅನ್ನೋದು ಸ್ಪಷ್ಟವಾಗಿ ನಿಮಗೆ ಕೇಳಿಸುತ್ತೆ. ಜೊತೆಗೆ ಅವರನ್ನ ನೇರವಾಗಿ ಭೇಟಿ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ನಾನು ಅವ್ರು ಮಾತಾಡಬೇಕಾದ್ರೆ ಯಾವುದೋ ಚಿಕ್ಕ ಮಗು ಅಂದ್ಕೊಂಡೆ ಗುರೂಜಿ, ಅವ್ರ ಮಗದ ಬಗ್ಗೆ ಬೇರೆ ಕೇಳಿದ್ರು. ಓಕೆ ಗುರೂಜಿ, ಈಗ ಸಂಚಿತ ಕರ್ಮದ ಬಗ್ಗೆ ತಿಳಿಸ್ಕೊಟ್ರಿ, ಎಷ್ಟು ವಿಧಗಳಿದೆ ಅನ್ನೋದ್ರ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ರಿ. ಇದಕ್ಕೆ ಪರಿಹಾರ ಇಲ್ವಾ? ಪರಿಹಾರವನ್ನ ಕಂಡುಕೊಳ್ಬೇಕು ಅಂದ್ರೆ ಏನು ಮಾಡಬೇಕು? ಕೆಲವಿಗೆ ಪರಿಹಾರಗಳು ಸಿಗುತ್ತೆ. ಈಗ ದೃಢಕರ್ಮಗಳಿಗೆ ಅವರು ಸಾಕಷ್ಟು ದೇವರ ಮರೆಯನ್ನು ಇಡೋದೇ ಅವ್ರಿಗೆ ಮೂಲ, ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಟ್ರೆಂತು. ಅದಾದಮೇಲೆ ಈಗ ನಾವು ಅದೃಢ ಕರ್ಮ ಅಂತ ಕರಿತೀವಿ. ಇದನ್ನ ಸಾಕಷ್ಟು ಈಗ ನಾವು ಏನೋ ಒಂದು ಸಣ್ಣ ಪೂಜೆ ಮಾಡಿದ್ವಿ, ನಿವೃತ್ತಿ ಆಗ್ಬಿಡ್ತು ಅಂತ ಹೇಳ್ತಾರೆ. ಈ ಅದೃಢ ಕರ್ಮಗಳನ್ನು ನಾವು ಯಾಕಂದರೆ ಇಲ್ಲಿ ಏನೋ ಜ್ಞಾನದಿಂದ ಅಜ್ಞಾನದಿಂದ ಮಾಡಿರ್ತಕ್ಕಂಥದ್ದು, ಈಗ ಏನೋ ಒಂದು ಮನೆಯಲ್ಲೂ ಕೂಡ ಒಂದು ಸಣ್ಣದಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಾಗ ಸರಿಪಡಿಸ್ಕೊಳ್ತೀವಿ. ಹೌದು, ಆ ಸರಿಪಡಿಸ್ಕೊಳ್ಳುವಂತಹ ವ್ಯವಸ್ಥೆನೇ ಅದೃಢ ಕರ್ಮ. ದೃಢ ಕರ್ಮಗಳ ದೃಢ ಕರ್ಮ ಅಂತಕ್ಕಂಥದ್ದು. ಕೆಲವು ದಿವಸ ಚೆನ್ನಾಗಿರ್ತೀವಿ, ಕೆಲವು ದಿವಸ ತುಂಬ ಕೆಳಗಡೆ ಹೋಗ್ಬಿಟ್ಟಿರ್ತೀವಿ. ಅಂದರೆ ಮನುಷ್ಯನ ಬೆಳಗ್ಗೆ ಅವನು ತುಂಬ ಚೆನ್ನಾಗಿರ್ತಾನೆ, ಸಂಧ್ಯಾ ಸಮಯ ಆಗ್ತಾ ಇದ್ದಂಗೆ ಅವ್ನಿಗೇನೋ ಒಂದು ಅಂದರೆ ಭಯದ ವಾತಾವರಣ, ನೆಮ್ಮದಿ ಇಲ್ಲ, ಈ ಥರ ಕರ್ಮಗಳು ಕಾಡ್ತಾ ಇರತಕ್ಕಂಥದ್ದಾಗುತ್ತೆ. ಇದಕ್ಕೆ ದೃಢ ಕರ್ಮ ಅಂತಕ್ಕಂಥದ್ದು ಹೇಳ್ತೀವಿ. ಈ ದೃಢ ಕರ್ಮ, ಅದೃಢ ಕರ್ಮ, ದೃಢ ಕರ್ಮ ಅಂತಕ್ಕಂಥದ್ದು. ಈ ದೃಢ ಕರ್ಮವನ್ನು ಕೂಡ ಸ್ವಲ್ಪ ನಿರಂತರವಾಗಿ ನಾವು ನಡ್ಕೊಳ್ಳುವಂಥ ಭಾವ, ನಮ್ಮ ವ್ಯಕ್ತಿತ್ವ, ಇದೆಲ್ಲದರ ಮೇಲೂ ಕೂಡ ದೇವರ ಅನುಗ್ರಹ ಆಗ್ತಕ್ಕಂಥದ್ದಾಗುತ್ತೆ. ಏನೇ ಈಗ ನಮ್ಮ ಮನೆಯಲ್ಲಿ ಒಂದು ಸಮಸ್ಯೆ, ಒಂದು ಬೆಳಕಿಲ್ಲದೆ ಇದ್ದಾಗ, ಕತ್ಲಿದ್ದಾಗ ಬೆಳಕಾಗುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ತೀವಿ. ಹಾಗೆ ಮನುಷ್ಯನಿಗೆ ಅಜ್ಞಾನ ಅಂತಕ್ಕಂಥದ್ದು ಎಲ್ಲಿ ತುಂಬಿಕೊಳ್ಳುತ್ತೋ ಆವಾಗ ಜ್ಞಾನ ಅಂತಕ್ಕಂಥದ್ದನ್ನು ಬೆಳೆಸ್ಕೊಳ್ಬೇಕು. ಅವನು ಅದನ್ನು ವ್ಯಕ್ತಿತ್ವ ಅಂತ ನಾವು ಕರಿತೀವಿ. ಆ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳು ಮಾಡಿಕೊಂಡು ಒಂದು ಮುಖ್ಯವಾಗಿ, ಯಾಕೆಂದರೆ ನಾವು ಪರದ್ವೇಷಿಯನ್ನು ಮಾಡಿ ನಾವು ಏನು ಸಾಧನೆ ಮಾಡ್ತಕ್ಕಂಥದ್ದು ಏನಿಲ್ಲ. ಯಾಕಂದರೆ ಇಲ್ಲಿ ನಾವು ತುಂಬ ಸಂಕ್ಷಿಪ್ತ ಸಮಯದಲ್ಲಿ ಇರ್ತೀವಿ ಅಷ್ಟೇ. ಬಂದಂಥ 3 ದಿನಗಳ ಮಧ್ಯದಲ್ಲಿ ಅದು ಯಾಕೆ ಅಷ್ಟು ಆಲೋಚನೆ, ದುರಾಸೆಗಳು ಯಾಕೆ? ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ. ಕರೆಕ್ಟು ನಮ್ಮ ಮಕ್ಕಳಿಗೆ ನಾವು ಮಾಡಬೇಕಾದದ್ದು ಧರ್ಮ ಏನು ಮಾಡುತ್ತೆ ಅಂದರೆ, ಅವರು ಸದೃಢವಾಗಿ ನಿಂತ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡಬೇಕಾದದ್ದು ನಮ್ಮ ಧರ್ಮವನ್ನೇ ಹೊರತು ಅವ್ರು ಕೂತ್ಕೊಂಡು ತಿನ್ಬೇಕಂತ ಮಾಡ್ತಕ್ಕಂಥದ್ದು ನಮ್ದು ದುರಾಸೆ ಆಗುತ್ತೆ. ಹೌದು, ಯಾರೊಬ್ಬರಾದರೂ ಕೂಡ ಅಷ್ಟೇ. ಅವ್ರಿಗೆ ಈಗ ತುಂಬ ಜನ ನಮಗೆ ಅನುಭವ ಇದೆ, ಅದನ್ನು ನಾನು ಇಲ್ಲಿ ಹೇಳ್ಬಾರ್ದು ಆ್ಯಕ್ಚುಲಿ. ಯಾಕಂದರೆ ಅವರೆಲ್ಲ ಅಷ್ಟೆಲ್ಲ ಅದು ಮಾಡಿರ್ತಾರೆ, ನಮ್ಗೆ ಅದು ಕಣ್ಣು ಮುಂದೆ ಗೊತ್ತಿರುತ್ತೆ. ಬಟ್ ಈಗ ಅದು ಅನುಭವಿಸ್ತಾ ಇರ್ತಾರೆ. ಅವ್ರು ಹೇಳ್ಕೊಳ್ಳಿಕ್ಕಾಗಲ್ಲ, ಸುಮ್ಮನೆ ಇರೋಕ್ಕಾಗಲ್ಲ. ಮಕ್ಕಳು ತಂದೆ ಮಕ್ಕಳ ಮಧ್ಯದಲ್ಲೇ ವೈಮನಸ್ಸು ಬಂದಿರುತ್ತೆ. ಅದು ಎಷ್ಟು ಮಾತ್ರ ಬಂದಿರುತ್ತೆ ಅಂದರೆ, ಈ ಜಗತ್ತಿಗೆ ಕರ್ಕೊಂಡು ಬಂದ ತಂದೆ ತಾಯಿಗಳನ್ನೇ ಬೇರೆ ರೀತಿಯಲ್ಲಿ ಹೊಡಿತಾ ಹೇಳಲೇಬಾರದು, ಅಷ್ಟು ಹೇಯ ಕೃತ್ಯಕ್ಕೆ ಹೋಗಿದ್ದಾರೆ. ಇದೆಲ್ಲ ನನ್ನ ಹತ್ರ ಬರುತ್ತೆ ಕೇಸಸ್ಸು. ಸೊ ಇದೆಲ್ಲ ಏನು ಕಾರಣ ಅಂದರೆ, ಅವರು ಆ ಏನು ಯೌವನ ವ್ಯವಸ್ಥೆಯಲ್ಲಿ ಮಾಡಿರ್ತಕ್ಕಂಥ ಏನು ಮಕ್ಕಳಿಗೆ ಮಾಡಬೇಕು, ಇದು ಮಾಡಬೇಕು ಇರ್ಬೋದು, ಮಾಡಿ. ನಾನು ಬೇಡ ಅಂತ ಹೇಳಲಿಕ್ಕೆ, ಯಾಕಂದರೆ ನಾನು ಅದೇ ಹೇಳಿದ್ದು, ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಹಿಂದಿನ ಜನ್ಮದಲ್ಲಿ ಚೆನ್ನಾಗಿದೆ, ನೀವು ಜನ್ಮದಲ್ಲಿ ಮಾಡಿದ್ರೆ ದಾನ ಧರ್ಮಗಳನ್ನು ಮಾಡಿ.
ಮಕ್ಕಳ ವಿದ್ಯಾಭ್ಯಾಸಕ್ಕೆ ವ್ಯವಸ್ಥೆ ಮಾಡಿ, ಹಾಸ್ಪಿಟಲೈಸರ್ ಆಗಿರೋರ್ಗೆ ಸ್ವಲ್ಪ ವ್ಯವಸ್ಥೆ ಮಾಡಿ, ಎಲ್ಲ ನೀವೇ ತಿಂದು 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 ನಮಗೆ ಆಂಧ್ರದಿಂದ ಒಬ್ಬರು ಬಂದಿದ್ರು, ಹೆಸರು ಬೇಡ, ಒಂದು ಒಳ್ಳೆ ಯಾಕಂದರೆ ತುಂಬ ಗೌರವಿತವಾಗಿರ್ತಕ್ಕಂಥ ವ್ಯಕ್ತಿಗಳು. ಆದರೆ ಅವ್ರ ಮಗ ಏಕಮೇವ ಮಗ ಅವ್ರಿಗೆ. ಆ ಮಗ ಅವ್ರದ್ದು ಎಷ್ಟೋ ಎಜುಕೇಷನ್ಸ್ ಇದ್ದಾವೆ, ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಎಷ್ಟೋ ಇದೆ, ಯೂನಿವರ್ಸಿಟಿನೇ ಇದೆ ಅವ್ರದ್ದು. ಆದರೆ ಅವ್ರ ಮಗ ತಿಪ್ಪರ್ಲಾಗ ಹಾಕಿದ್ರೆ ಓದ್ತಾ ಇಲ್ಲ ಅವನು. 10th ಏನೋ ಅವ್ರ ರೆಕಮೆಂಡ್ ಮೇಲೆ 10th ತನಕ ಕರ್ಕೊಂಡ್ಬಂದಿದ್ದಾರೆ. ಅದು ಮುಂದೆ ಅವ್ನು ನನಗೆ ಓಪನ್ ಆಗಿ ಹೇಳ್ತಾರೆ, ನನಗೆ ಓದೋಕೆ ಇಷ್ಟ ಇಲ್ಲ ಗುರುಜಿ, ಇವ್ರು ಯಾಕೆ ನನಗೆ ಬಲವಂತ ಮಾಡ್ತಾರೆ, ನನಗೆ ಇದು ಯಾವುದೂ ಬೇಡ ಅಂದರೆ ಅವರು ಅದೆಲ್ಲ ಅಪೇಕ್ಷೆ ಇಟ್ಕೊಂಡು ಅಷ್ಟು ಸಂಸ್ಥೆಗಳನ್ನು ಕಟ್ಟಿ ಬೃಹದಾಕಾರವಾಗಿ ಒಂದು ಸಂಸ್ಥೆಯನ್ನು ಬೆಳೆಸಿ ಒಬ್ಬನೇ ಮಗ ಅವನದನ್ನು ನೋಡ್ಕೊಳ್ಳೋಕೆ ಅವ್ನಿಗೆ ಇಷ್ಟನೇ ಇಲ್ಲ ಅಂದರೆ ಏನದು? ಇದು ಎಲ್ಲ ಕೂಡ ಜಾತಕದಲ್ಲಿ ಅದಕ್ಕೆ ಹೇಳಿದ್ದು 9ನೇ ಭಾವ ಮತ್ತು 6ನೇ ಭಾವ ಏನಿದೆಯೋ, ಈ 9ನೇ ಭಾವ ನಮ್ಮ ಲಕ್ಕನ್ನು ಕೊಟ್ಟರೆ ಈ 6ನೇ ಭಾವ ಅಂತಕ್ಕಂಥದ್ದು ನಮ್ಮ ಬದುಕನ್ನು ಕೊಡುತ್ತೆ. ಇವತ್ತು ನಮಗೆ ಗೊತ್ತಿದೆ ಆ ಬದುಕನ್ನು ನಾವು ಸಂಕ್ಷಿಪ್ತವಾಗಿ ಎಷ್ಟು ಧರ್ಮಪ್ರದವಾಗಿ ಬದುಕಲಿಕ್ಕೆ ಸಾಧ್ಯ ಆಗುತ್ತೋ ಆ ಧರ್ಮವನ್ನು ಅನುಸಂಧಾನಕ್ಕೆ ಮಾಡಿಕೊಂಡಾಗ ಖಂಡಿತ ದೈವಾನುಗ್ರಹ ಆಗುತ್ತೆ. ಇದಕ್ಕೆ ಮೂಲ ಒಂದು ಮಂತ್ರ ಹೇಳ್ಬಿಡೋಣ ಕೊನೆಯದಾಗಿ. ಅಂದರೆ ಕೃಷ್ಣ ಅಂತಕ್ಕಂಥವನು ಪರಮೋತ್ತಮನಾದವನು. ಹಾಗಾಗಿ ಕೃಷ್ಣನ ಮಂತ್ರ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಈ ಮಂತ್ರ ಹೇಳ್ಕೊಂಡ್ರೆ ಸಾಕಷ್ಟು ಅವ್ರಿಗೆ ಈ ಥರ ಸಮಸ್ಯೆಗಳಿದ್ದಂಥವ್ರಿಗೆ ಸ್ವಲ್ಪ ಉಪಯುಕ್ತವಾದಂಥದ್ದು ಆಗುತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ನಮಸ್ತೆ ಮಾ. ನಮಸ್ತೆ ಮೇಡಮ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡಿದ್ದೀರಾ? ಮೈಸೂರಿಂದ ಮೇಡಮ್. ಹೌದಾ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಗುರು. ಅಮ್ಮ ಹೇಳಿಮ್ಮ, ಏನು ನಿಮ್ಮ ಪ್ರಶ್ನೆ? ಅದು ನಾವು ಮನೆ ಕಟ್ಬೇಕು ಅಂತ ಇದೀವಿ ಗುರುಗಳೇ, ಯಾವುದು ಸಕ್ಸಸ್ ಆಗ್ತಾ ಇಲ್ಲ. ಖಂಡಿತ ತಾಯಿ, ನೀವು ತಿಳಿಸಿರ್ತಕ್ಕಂಥ ಸಂಖ್ಯೆಗೆ ಅನುಸಾರವಾಗಿ ಖಂಡಿತ 2026ರಲ್ಲಿ ನಿಮ್ಮ ಸಂಕಲ್ಪ ನೆರವೇರುತ್ತೆ. ಹಾಗಾಗಿ ನಿಮ್ಗೆ ಇನ್ನೇನು ಹತ್ತಿರದಲ್ಲೇ ಮೈಸೂರು ನಮ್ಮ ಮೇಲ್ಕೋಟೆ ಸಮೀಪದಲ್ಲಿ ಇರತಕ್ಕಂಥ ಭೂವರಾಹನ ಆ ಮೈಸೂರು ಅರಮನೆಯಲ್ಲೇ ಇದೆ ವರಾಹಸ್ವಾಮಿ ದೇವಸ್ಥಾನ, ಗೊತ್ತಲ್ವಾ? ಗೊತ್ತು. ನೀವು ಒಂದು ಮಂಗಳವಾರ 16 ಮಂಗಳವಾರಗಳ ಕಾಲ ಸಾಯಂ ಸಂಧ್ಯಾ ಸಮಯ ಅಂದರೆ ರಾಹುಕಾಲ ಅಂತಕ್ಕಂಥದ್ದು 3ರಿಂದ 4 ಬರುತ್ತೆ ಮಂಗಳವಾರ ದಿವಸ. ಆ 3ರಿಂದ 4 ಸಮಯದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಇಟ್ಕೊಳ್ಳಿ. ಆಗದೇ ಇದ್ದಾಗಲೂ ಕೂಡ ಮನೆಯಲ್ಲಿ 2 ಬೆಲ್ಲದ ದೀಪವನ್ನು ಹಚ್ಚಿಟ್ಟು ವರಾಹನನ್ನು ಪ್ರಾರ್ಥನೆ ಮಾಡಿ. ಯಾಕಂದರೆ ಭೂದೋಷ ಇರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಹಾಗಾಗಿ ಆ ಭೂಮಿಕಾರಕನಾಗಿರ್ತಕ್ಕಂಥ ವರಾಹನನ್ನು ನೀವು ಸಂತೃಪ್ತಿ ಮಾಡಿ ಖಂಡಿತ ನಿಮ್ಮ ಉದ್ದೇಶ ನೆರವೇರ್ತಕ್ಕಂಥದ್ದಾಗುತ್ತೆ. ಶುಭವಾಗಲಿ. ಹೌದಮ್ಮ, ರಾಹುಕಾಲದಲ್ಲಿ ಮಂಗಳವಾರ 3ರಿಂದ 4 ದೇವಸ್ಥಾನಕ್ಕೆ, ಯಾಕೆಂದರೆ ದೇವಸ್ಥಾನದ ಬಾಗಿಲುಗಳು ಆ ಸಂದರ್ಭದಲ್ಲಿ ತೆಗೆದಿರಲ್ಲ. ಆದರೆ ಮನೆಯಲ್ಲೇ ನೀವು ದೀಪ ಹಚ್ಚಿಟ್ಟು ಸಾಯಂಕಾಲ ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ಟರೆ ಆಯಿತು. ಆದರೆ ನೀವು ವರಾಹನನ್ನು ಪ್ರಾರ್ಥನೆ ಮಾಡಿ ತುಪ್ಪದ ದೀಪವನ್ನು ಹಚ್ಚಿಡಬೇಕು. ಒಳ್ಳೆಯದಾಗುತ್ತೆ. ಓಕೆ, ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕಾಗಿ. ಧನ್ಯವಾದ ಗುರೂಜಿ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಂಚಿತ ಕರ್ಮದ ಬಗ್ಗೆ ತುಂಬ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನು ಹೆಚ್ಚಿನ ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಜೆ ಕ್ರೀಡಾ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.